टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥದ್ದು. ನಾವಿವಾಗ ಚಾರ್ಮಡಿ ಘಾಟ್ನಲ್ಲಿದ್ದೇವೆ. ಇದು ರಾಷ್ಟ್ರೀಯ ಹೆದ್ದಾರಿ 73ರ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರಿಗೆ ಸಂಪರ್ಕಿಸುವಂತಹ ಪ್ರಮುಖ ಒಂದು ಘಾಟ್ ಆಗಿರುವಂಥದ್ದು. ಇಲ್ಲಿ ಯಾವ ರೀತಿಯ ಸನ್ನಿವೇಶ ಇದೆ ಅಂತೇಳಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಒಂದು ಕಡೆ ಧಾರಾಕಾರವಾಗಿ ಮಳೆ ಕೂಡ ಸುರಿತಾ ಇರುವಂಥದ್ದು, ಮತ್ತೊಂದು ಕಡೆ ದಟ್ಟ ಮಂಜು ಕೂಡ ಆವರಿಸಿರುವಂಥದ್ದು. ಜೊತೆಗೆ ಏನು ಕೃತಕವಾಗಿ ಜಲಪಾತಗಳು ಸೃಷ್ಟಿಯಾಗಿದೆ. ಈ ಒಂದು ಜಲಪಾತಗಳನ್ನು ನೋಡಲಿಕ್ಕೆ ಅಂತೇಳಿ ಪ್ರವಾಸಿಗರು ಏನು ಜಲಪಾತಗಳ ಬಳಿ ಕಾರನ್ನು ನಿಲ್ಲಿಸ್ತಾ ಇರುವಂಥದ್ದು. ಇದರಿಂದಾಗಿ ವಾಹನ ಸವಾರರು ಒಂದು ಕಡೆ ಮಳೆ, ಮತ್ತೊಂದು ಕಡೆ ದಟ್ಟ ಮಂಜು, ಜೊತೆಗೆ ಪ್ರವಾಸಿಗರ ವಾಹನಗಳಿಂದಾಗಿ ಏನು ಸಾಕಷ್ಟು ಒಂದು ಪರದಾಟವನ್ನು ಪಡ್ತಾ ಇರುವಂಥದ್ದು. ಏನು ಚಾರ್ಮಡಿ ಘಾಟ್ ಏನಿದೆ ಇದು ಸಂಪೂರ್ಣವಾಗಿ ಕಿರಿದಾದ ಪ್ರಪಾತಗಳಿಂದ ಕೂಡಿರುವಂತಹ ರಸ್ತೆ. ಇಲ್ಲಿ ಸ್ವಲ್ಪ ಚಾಲಕ ಯಾಮಾರಿದ್ರೂ ಕೂಡ ಏನು ಪ್ರಪಾತಕ್ಕೆ ಬೀಳುವಂತಹ ಸಾಧ್ಯತೆಗಳೇ ಹೆಚ್ಚಿರುವಂಥದ್ದು. ಈ ಒಂದು ರಸ್ತೆಯಲ್ಲಿ ಮಳೆಗಾಲದಲ್ಲಿ ಸಾಕಷ್ಟು ಸುರಕ್ಷತೆಯಿಂದಾಗಿ ಏನು ವಾಹನವನ್ನು ಚಲಾವಣೆ ಮಾಡಬೇಕು. ಜೊತೆಗೆ ದಟ್ಟ ಮಂಜಿರುವಂಥದ್ದು, ಏನು ಮುಂದೆ ಬರುವ ವಾಹನಗಳು ಕೂಡ ಕಾಣದೇ ಇರುವಂತಹ ಮಟ್ಟಕ್ಕೆ ದಟ್ಟ ಮಂಜು ಆವರಿಸಿದೆ. ಜೊತೆಗೆ ರಣ ಮಳೆ ಕೂಡ ಈ ಒಂದು ಭಾಗದಲ್ಲಿ ಸುರಿಯುತ್ತೆ. ಹಾಗಾಗಿ ಚಾಲಕರು ಈ ಒಂದು ಭಾಗದಲ್ಲಿ ಸಾಕಷ್ಟು ಒಂದು ಜಾಗೃತೆಯಿಂದ ವಾಹನವನ್ನು ಚಾಲನೆಯನ್ನು ಮಾಡಬೇಕು. ಪ್ರಮುಖವಾಗಿ ಈ ಒಂದು ಘಾಟ್ ಏನಿದೆ ಇದು ಸಾಕಷ್ಟು ತಿರುವುಗಳಿಂದ ಕೂಡ ಕೂಡಿರುವಂಥದ್ದು. ಈ ಒಂದು ಘಾಟ್ನಲ್ಲಿ ಮಳೆಗಾಲದಲ್ಲಿ ಚಾಲಕ ತನ್ನ ಜಾಗೃತೆಯನ್ನು ಎಷ್ಟು ಉಪಯೋಗಿಸ್ಕೊಳ್ತಾರೆ ಅಷ್ಟು ಕೂಡ ಹುಷಾರು ಅನ್ನೋದು TV9ನ ಕಳಕಳಿ. ಜೊತೆಗೆ ಈ ಮಂಜೇನಿದೆ ಇದು ಸಾಕಷ್ಟು ಪ್ರಮಾಣದಲ್ಲಿ ದಟ್ಟವಾಗಿ ಹರಡಿರುವಂಥದ್ದು. ಜೊತೆಗೆ ಈ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಿದ್ದೇವೆ, ವಾಹನಗಳನ್ನು ಬೇಕಾಬಿಟ್ಟಿಯಾಗಿ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ತಾ ಇರುವಂಥದ್ದು. ಇದರಿಂದಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಜೊತೆಗೆ ಎದುರಿಂದ ಬರುವಂತಹ ವಾಹನಗಳು ಕೂಡ ಕಾಣಲ್ಲ. ಜೊತೆಗೆ ಏನು ಚಾರ್ಮಡಿ ಘಾಟ್ನಲ್ಲಿ ಸೃಷ್ಟಿಯಾಗಿರುವಂತಹ ಕೃತಕ ಜಲಪಾತ ಏನಿದೆ ಅದರ ಮುಂಭಾಗ ರಸ್ತೆಯಲ್ಲೇ, ನಡು ರಸ್ತೆಯಲ್ಲೇ ಪ್ರವಾಸಿಗರು ಏನು ಡ್ಯಾನ್ಸ್ ಮಾಡುವಂಥದ್ದು, ಜೊತೆಗೆ ಏನು ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ಳೋದು ಮಾಡ್ತಾರೆ. ಆದರೆ ಎದುರಿಂದ ಬರುವಂತಹ ವಾಹನಗಳಿಗೆ ಅಲ್ಲಿರುವಂತಹ ಪ್ರವಾಸಿಗರು ಕಾಣಿಸಲ್ಲ. ಅದರಿಂದಾಗಿ ಸಾಕಷ್ಟು ಪ್ರವಾಸಿಗರು ಕೂಡ ಜಾಗೃತಿಯನ್ನು ವಹಿಸಬೇಕು. ಜೊತೆಗೆ ವಾಹನ ಸವಾರರು ಕೂಡ ಜಾಗೃತಿಯನ್ನು ವಹಿಸಬೇಕು. ಇಲ್ಲಿ ಸಂಭವಿಸ್ತಾ ಇರುವಂತಹ ಅನಾಹುತಗಳನ್ನು ತಡೆಯುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒಂದು ಕಠಿಣ ಕ್ರಮಕ್ಕೂ ಕೂಡ ಮುಂದಾಗಬೇಕು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.